ತವೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಾಗಿದೆ. ತರಕಾರಿ ಎಲ್ಲ ಇದೆ ಇದರಲ್ಲಿ. ಈ ಥರ ಮಾಡಿ ಕೊಡಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಸಂಜೆಯ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಮಾಡ್ತಾ ಇದ್ದೀನಿ. ಸಂಜೆಗೆ ಚಪಾತಿ ಮತ್ತು ಹೆಸರುಬೇಳೆ ತೊವೆನ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ತೊವೆಗೆ ನಾನು ಸ್ವಲ್ಪ ಬೀನಿಸು ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ತೊವೆ ಮಾಡ್ತಾ ಇದ್ದೀನಿ. ತರಕಾರಿ ತಿನ್ನಲ್ಲ ಅಂತ ಏನಾರು ಇದ್ದರೆ ಮಕ್ಕಳುಗಳು ಏನು ಮಾಡಿ ಅಂತಂದರೆ ಈ ರೀತಿ ತೊವೆ ಮಾಡಿ. ಅಷ್ಟೇ ಅಲ್ಲ, ಈ ರೀತಿ ತೊವೆ ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಮಾಡಿ ಕೊಡೋದ್ರಿಂದ ಪ್ರೋಟೀನ್ ಅಷ್ಟೇ ಅಲ್ಲ, ಫೈಬರ್ ಇರುತ್ತೆ. ಬೇಳೆ ಹಾಕೋದ್ರಿಂದ ಪ್ರೋಟೀನ್ ಇರುತ್ತೆ, ತರಕಾರಿ ಹಾಕೋದ್ರಿಂದ ಫೈಬರ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ತೊವೆ ಮಾಡಿ ಚಪಾತಿಗೆ ಊಟ ಮಾಡೋದು ಅಂತ ಹೇಳಿದ್ರೆ ಬನ್ನಿ, ಇವತ್ತು ನಾನು ತರಕಾರಿನ ಉಪಯೋಗಿಸ್ಕೊಂಡು ಯಾವ ರೀತಿ ಹೆಸರುಬೇಳೆ ತೊವೆಯನ್ನು ಮಾಡ್ತೀನಿ ಅಂತ ಹೇಳಿ ನಾನು ತೋರಿಸ್ತೀನಿ. ಹಾಗೂ ಚಪಾತಿ ಕೂಡ ಮಾಡ್ತಾಯಿದ್ದೀನಿ. ಚಪಾತಿಗೆ ತುಪ್ಪನ ಹಾಕ್ತೀನಿ, ಎಣ್ಣೆನ ಹಾಕ್ತಾಯಿಲ್ಲ. ಯಾಕಂದರೆ ಈ ಸಂಜೆ ಚಪಾತಿ ಆಗಿರೋದ್ರಿಂದ ಯಾರಿಗೂ ಕೂಡ ಬಾಕ್ಸ್ಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ನನ್ನ ಮಗಳಿಗೆ ಬಾಕ್ಸ್ ಮಾಡಬೇಕಂತಂದರೆ ಎಣ್ಣೆ ಚಪಾತಿಯನ್ನು ಮಾಡ್ಕೊಡ್ತೀನಿ. ಬನ್ನಿ, ಯಾವ ರೀತಿ ಚಪಾತಿ ಮತ್ತು ತೊವೆನ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಚಪಾತಿ ಮಾಡೋದು ತೋರಿಸಲ್ಲ, ಚಪಾತಿ ಮಾಡಿರೋದು ತೋರಿಸ್ತೀನಿ. ಅದೇ ತೊವೆ ಮಾತ್ರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ತೊವೆನ ಎಲ್ಲರೂ ಕೂಡ ಮಾಡ್ಕೊಳ್ಳಿ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು. ಬನ್ನಿ, ಹೆಸರುಬೇಳೆ ತೊವೆನ ಮಾಡೋಣ. ತರಕಾರಿನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಕ್ಯಾರೆಟ್ ಹಾಕ್ಕೊಳ್ತೀನಿ. ಸ್ವಲ್ಪ ಕ್ಯಾರೆಟನ್ನು ತುಂಬ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು, ಏಕೆಂದರೆ ಹೆಸರುಬೇಳೆ ಜೊತೆಗೆ ಹೊಂದ್ಕೊಳ್ಬೇಕಲ್ವ ಅದು. ಅದರಿಂದ ಸ್ವಲ್ಪ ನೋಡಿ, ಬೀನಿಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ ತುಂಬ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಇವಾಗ ನಾನು ಟೊಮೆಟೊ ಹಾಕ್ಕೊಳ್ತೀನಿ. ಈರುಳ್ಳಿ ಎಲ್ಲ ಹಾಕಿಲ್ಲ, ನೀವು ಬೇಕಂದರೆ ಈರುಳ್ಳಿ ಹಾಕ್ಕೊಳ್ಬೋದು. ಇದಕ್ಕೆ ಈ ಥರ ವೆಜಿಟೇಬಲ್ ಎಲ್ಲ ಹಾಕ್ಬಿಟ್ಟು ತೊವೆ ಮಾಡಿಕೊಟ್ರೆ ತರಕಾರಿ ತಿನ್ನದೇ ಇರೋವಂಥ ಮಕ್ಕಳು ಕೂಡ ತರಕಾರಿಯನ್ನು ತಿನ್ಬೋದು. ಅವಾಗ ಗೊತ್ತಾಗೋದಿಲ್ಲ. ಹೆಸರುಬೇಳೆ ಜೊತೆಯಲ್ಲಿ ಇವಾಗ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ, ಅರ್ಧದ ಮೇಲೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಕೊಳ್ಳೋಣ. ಈಗ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಇದಕ್ಕೂ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ತೀನಿ. ಇಷ್ಟು ನೀರು ಹಿಡಿಯುತ್ತೆ. ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಳ್ಬೇಕು ನೋಡಿ.
ಈಗ ಹೆಸರುಬೇಳೆ ಕೂಡ ಸೇರಿಸ್ಕೊಳ್ಳೋಣ. ತುಂಬಾ ಒಳ್ಳೆಯದು. ಈ ಥರ ಬೆಳಗ್ಗೆ ಹೊತ್ತಾಗಲಿ ಸಂಜೆ ಹೊತ್ತಾಗಲಿ ಮಾಡ್ಕೊಡೋದ್ರಿಂದ ಪ್ರೋಟೀನ್ ಸಿಗುತ್ತೆ, ತರಕಾರಿ ಹಾಕೋದ್ರಿಂದ ಫೈಬರು ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನೀರು ಸ್ವಲ್ಪ ಹೆಚ್ಚಿಗೆ ಹಿಡಿಯುತ್ತೆ. ನಾನು 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೋಡಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನದ ಪುಡಿ ಹಾಕ್ಕೊಳ್ಳೋಣ. ತವೆ ಅಂದರೆ ಅರಿಶಿನದ ಪುಡಿ ಇರಬೇಕು. ಅರಿಶಿನದ ಪುಡಿ ಇಲ್ಲದೆ ತವೆ ಮಾಡಿದ್ರೆ ನಮ್ಮ ಮನೇಲಿ ತಿನ್ನೋದಿಲ್ಲ, ಕಲರ್ ಇಲ್ಲ ಅಂತ ಹೇಳಿ. ಅದಕ್ಕೆ ಅರಿಶಿನದ ಪುಡಿನ ಹಾಕ್ಕೊಳ್ತೀನಿ. ಅರಿಶಿನದ ಪುಡಿ ಕೂಡ ತುಂಬಾ ಒಳ್ಳೆಯದು, ಆಂಟಿಬಯೋಟಿಕ್ ಆಗಿರುತ್ತೆ. ನೋಡಿ ಈ ಥರ ತವೆ ಮಾಡಿ ಕೊಟ್ಟರೆ ನಮ್ಮ ಮನೇಲಿ ಭಾಳ ಖುಷಿಯಿಂದ ತಿಂತಾರೆ ಚಪಾತಿನ. ಒಂದು 4 ವಿಷಲ್ ಕೂಗಿಸ್ಕೊಳ್ತೀನಿ. ಅಲ್ಲಿವರೆಗೂ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತೀನಿ. ತವೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಾಗಿದೆ. ತರಕಾರಿ ಎಲ್ಲ ಇದೆ ಇದರಲ್ಲಿ. ಈ ಥರ ಮಾಡಿಕೊಡಿ, ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಕೂಡ ರೆಡಿ ಆಯಿತು. ಇವಾಗ ಅದಕ್ಕೆ ನಾನು ಎಣ್ಣೆ ಕೂಡ ಹಾಕ್ಕೊಂಡಿಲ್ಲ, ಯಾಕಂದರೆ ಸಂಜೆ ತಿಂಡಿ ತಿನ್ನೋದ್ರಿಂದ ಎಣ್ಣೆನ ಹಾಕೋದಿಲ್ಲ ಅದಕ್ಕೆ. ಯಾಕಂದರೆ ಬೆಳಗ್ಗೆ ಹೊತ್ತಾದರೆ ಬಾಕ್ಸ್ಗೆ ಹಾಕಬೇಕಲ್ಲ, ಅದರಿಂದ ಎಣ್ಣೆ ಹಾಕಿ ಮಾಡಿರ್ತೀನಿ. ಸಂಜೆ ಮಾಡಬೇಕಾದ್ರೆ ತುಪ್ಪನ ಹಾಕಿ ಕೊಡ್ತೀನಿ. ತುಪ್ಪ ಹಾಕಿ ಬೆಳಗ್ಗೆ ಹೊತ್ತು ಬಾಕ್ಸ್ಗೆ ಹಾಕಿದ್ರೆ ತುಂಬ ಗಟ್ಟಿಯಾಗುತ್ತೆ. ಬಹಳಷ್ಟು ಸಲ ಹೇಳಿದ್ದೀನಿ ನೋಡಿ. ಈ ರೀತಿ ನಾನು ತುಪ್ಪವನ್ನು ಎಲ್ಲದಕ್ಕೂ ಹಚ್ಚುತ್ತಾ ಹೋಗ್ತೀನಿ, ಪ್ರತಿಯೊಂದು ಚಪಾತಿಗೂ ಕೂಡ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. 1 ಸ್ಪೂನು ತುಪ್ಪ ಪ್ರತಿದಿನ ಒಳ್ಳೆಯದು. ಈಗ ನೋಡಿ ತವೆ ಮಾಡಿದ್ನಲ್ಲ, ಅದನ್ನು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ತವೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂತಂದರೆ ಇವತ್ತು ತರಕಾರಿ ಕೂಡ ಹಾಕಿರೋದ್ರಿಂದ ತುಂಬಾ ಒಳ್ಳೆಯದು. ಈಗ ರೆಡಿ ಆಯಿತು. ಮತ್ತು ಇನ್ನು ಚಪಾತಿಗೆ ಇನ್ನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಬಿಟ್ರೆ ತಿನ್ನಬೇಕಾದ್ರೆ ಮತ್ತೊಂದು ಸಲ ಹಾಕೋ ಹಾಗಿರಲ್ಲ. ಎಲ್ಲ ಚಪಾತಿಗಳಿಗೂ ಕೂಡ ಇದೇ ಥರ ಹಚ್ಚಿ ರೆಡಿ ಮಾಡ್ಕೊಂಬಿಡ್ತೀನಿ ನಾನು. ಈ ಥರ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ತುಪ್ಪ ಹಾಕಿ ಕೊಡಿ. ಮಕ್ಕಳಿಗಿರ್ಬೋದು, ದೊಡ್ಡವ್ರಿಗಿರ್ಬೋದು, ಅಥವಾ ನೀವು ಕೂಡ ಇರ್ಬೋದು. ತುಂಬಾ ಒಳ್ಳೆಯದು ತುಪ್ಪ. ನೋಡಿದ್ರಿ ಅಲ್ವಾ ಚಪಾತಿ ಮತ್ತು ತವೆನ ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿ. ತರಕಾರಿನೆಲ್ಲ ಹಾಕ್ಬಿಟ್ಟು ಮಾಡಿದೆ. ನಿಮಗೆ ಬೇಕಾದರೆ ಗೆಡ್ಡೆಕೋಸು ಹಾಕ್ಬೋದು, ಅಥವಾ ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು. ಹಾಕಿ ಕೂಡ ಸೊಪ್ಪುಗಳನ್ನ ಹಾಕಿ ಕೂಡ ಮಾಡಿಕೊಡ್ಬೋದು. ಈ ರೀತಿ ಹೆಸರು ಕಾಳನ್ನು ಕೂಡ ಸೇರಿಸಿ ಎಲ್ಲ ತರಕಾರಿಗಳನ್ನು ಹಾಕಿ ಕೂಡ ಮಾಡ್ಕೊಳ್ಬೋದು. ಯಾವುದೇ ಖಾರದ ಪುಡಿಯನ್ನೆಲ್ಲ ಹಾಕುವಂಥ ಅವಶ್ಯಕತೆ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಚೆನ್ನಾಗಿ ಬಂತು ಅಂತ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು.